ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಪಾಳ್ಯದಲ್ಲಿ ಈಗ ಆಲ್ರೆಡಿ ಪಕ್ಷ ಸಂಘಟನೆ ಮಾಡಬೇಕು, ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು, ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು. ಮುಂಬರುವಂತಹ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಈಗಿನಿಂದಲೇ ಪ್ರಿಪರೇಷನ್ ಆರಂಭ ಆಗಿರೋದನ್ನ ಗಮನಿಸಿದ್ವಿ. ಅಂದ್ರೆ ಮುಂಬರುವಂತಹ ವಿಧಾನಸಭೆ ಚುನಾವಣೆ ಆದಿಯಾಗಿ ಎಲ್ಲಾ ಚುನಾವಣೆಗೂ ಸಿದ್ಧತೆಗಳು ಆಗಬೇಕು ಅಂತ ಈ ಪಕ್ಷಕ್ಕೆ ಸ್ವಲ್ಪ ಬೂಸ್ಟರ್ ಡೋಸ್ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಜಿಬಿಎ ಚುನಾವಣೆಗೆ ದಳಪತಿಗಳಿಂದ ಭರ್ಜರಿ ತಯಾರಿ ಆಗ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಸಿದ್ಧತೆ ಭದ್ರತೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ನಿಖಿಲ್ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಳೆ ಮೈಸೂರು, ಕಿತ್ತೂರು, ಕರ್ನಾಟಕದಲ್ಲಿ ಆಲ್ರೆಡಿ ಸಮಾವೇಶ ಮಾಡಿದ್ದೀವಿ, ಜನರು ನಮಗೆ ಅಭೂತಪೂರ್ವ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇವತ್ತು ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಜಿಬಿಎ ಚುನಾವಣೆಗಾಗಿ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಸಭೆಯನ್ನ ಕೂಡ ಮಾಡಿದ್ದೇವೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ನೀಡ್ತೇವೆ. ಈ ವಿಚಾರ ಕುಮಾರಸ್ವಾಮಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಪ್ರಸ್ತಾಪ ಮಾಡಿರೋದು. ಜೊತೆಗೆ 2028ರ ಚುನಾವಣೆಗೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಜಿಬಿಎ ಚುನಾವಣೆಗೆ ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ದುರ್ಗೇಶ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬೆಳೆಯುವ ಸಂಭ್ರಮವನ್ನು ಜೆಡಿಎಸ್ ಮಾಡ್ತಾ ಇದೆ. ಈ ಸಮಾವೇಶದ ಸಂಬಂಧಪಟ್ಟ ಜೊತೆ ನಿಖಿಲ್ ಕುಮಾರಸ್ವಾಮಿ ಸರ್ ಇದ್ದಾರೆ. ಸರ್, ಈ ಒಂದು ಸಮಾವೇಶ ಬೆಂಗಳೂರಲ್ಲಿ ಆಗ್ತಾ ಇದೆ, ಜಿಬಿಎ ಚುನಾವಣೆ ಬರ್ತಾ ಇದೆ. ಇದು ಮುಂಬರುವಂಥ 28ನೇ ಚುನಾವಣೆಗೆ ದಿಕ್ಸೂಚಿಯನ್ನ ಅಥವಾ ಬೆಂಗಳೂರಲ್ಲಿ ಯಾವ ರೀತಿ ತಯಾರಿಗಳು ಮಾಡ್ತಾರೆ? ಈಗಾಗಲೇ ಬೆಳ್ಳಿ ಹಬ್ಬ 25ನೇ ವರ್ಷ ಪಕ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಜನರ ಆಶೀರ್ವಾದ ಇತ್ತು. ಜೊತೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾದಳ ಪಕ್ಷ ಅಷ್ಟು ಪ್ರಬಲವಾಗಿಲ್ಲ ಅಂತಕ್ಕಂಥ ವಿರೋಧಿಗಳ ಕೆಲವೊಂದಷ್ಟು ಲಘುವಾದಂಥ ಹೇಳಿಕೆಗಳಿಗೂ ಕೂಡ ಆ ಭಾಗದ ಜನವೇ, ಆ ಭಾಗದ ನಮ್ಮ ಪಕ್ಷದ ನಾಯಕರ ಎಲ್ಲರೂ ಕೂಡ ಸೇರಿ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಕಲ್ಯಾಣ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ, ಮಧ್ಯ ಕರ್ನಾಟಕ ಸೇರಿದಂತೆ ಅಥವಾ ಉತ್ತರ ಕನ್ನಡವೂ ಸೇರಿದಂತೆ ಎಲ್ಲ ಕಡೆಯೂ ಕೂಡ ಈ ರೀತಿ ಸಮಾವೇಶಗಳನ್ನ ಆಯೋಜನೆ ಮಾಡಬೇಕು. 25 ವರ್ಷ ಪೂರೈಸಿರೋದ್ರಿಂದ ಪಕ್ಷ ಅಂತಕ್ಕಂಥದ್ದು ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ನಾಳೆ ದಿನ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮಾವೇಶ. 5 ಕಾರ್ಪೊರೇಷನ್ನ ಅಧ್ಯಕ್ಷರುಗಳು ನಾಳೆಯ ದಿನ ಏನಿವತ್ತು ಈ ಸ್ಟೇಜ್ ನೋಡ್ಬೋದು, ಬಹಳ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ತಕ್ಕಂಥ ಎಲ್ಲ ನಂಬಿಕೆ ನಮ್ಮಲ್ಲಿದೆ. ಜೊತೆಯಲ್ಲಿ ಮಾನ್ಯ ಜೋರೇಗೌಡರು ಸಾಹೇಬರು ಅವರ ಒಂದು ಕ್ಷೇತ್ರದಲ್ಲೇ ಕೊಮ್ಮಘಟ್ಟದಲ್ಲಿ ಇವತ್ತು ಈ ಸಮಾವೇಶ ನಡೀತಾ ಇದೆ. 18ರಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಕರೆತಂದು ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಜೊತೆಯಲ್ಲಿ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳೇನಿದ್ದಾರೆ ಶ್ರೀ ನರೇಂದ್ರ ಮೋದಿಜಿಯವರು, ಅವರ ಕಾರ್ಯಕ್ರಮ ಕೂಡ ಇಲ್ಲೇ ಆಗಿತ್ತು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತಕ್ಕಂಥದ್ದಕ್ಕೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಬಟ್ ಬರ್ತಕ್ಕಂಥ ಜನರಿಗೆ ಎಲ್ಲೂ ಕೂಡ ಯಾವುದು ಲೋಪಗಳಾಗಬಾರ್ದು ಅಂತಕ್ಕಂಥ ದಿಕ್ಕಿನಲ್ಲಿ ಜೋರೇಗೌಡರು ಮತ್ತು ಎಲ್ಲ ನಮ್ಮ ನಾಯಕರುಗಳು, ಬೆಂಗಳೂರು ನಗರದ ಮುಖಂಡರುಗಳು ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ದಿನ ಭಾಳ ಯಶಸ್ವಿಯಾದಂಥ ಸಮಾವೇಶ ಆಗುತ್ತೆ. ಜಿಬಿಎ ಚುನಾವಣೆಗೆ ಹೇಗಿದೆ ಸರ್ ತಯಾರಿ? ಯಾಕಂದರೆ ಚುನಾವಣೆಗೆ ದಿನಾಂಕ ಜಿಬಿಎ ಚುನಾವಣೆಗೆ ಈಗಾಗಲೇ ಎಲ್ಲರೂ ಕೂಡ ಪೂರ್ವ ತಯಾರಿ ಆಗಬೇಕು. ಸಂಘಟನೆ ದೃಷ್ಟಿಯಲ್ಲಿ ಎಲ್ಲ ಸ್ವಲ್ಪ ಒಂದು ವೇಗ ಪಡೆದುಕೊಳ್ತಕ್ಕಂಥದ್ದಕ್ಕೆ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದೀವಿ. ನಾಳೆಯ ದಿನ ಸಮಾವೇಶ ಮುಗಿದ ನಂತರ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರ ಸಾಧನೆಗಳೇನಿದೆ ಅವೆಲ್ಲವೂ ಕೂಡ ಹ್ಯಾಂಡ್ ಬಿಲ್ಸ್ ಕೊಡುವ ಮೂಲಕ ಪ್ರತಿ ಮನೆಗೂ ಅವ್ರು ಹೋಗಿ ತಲುಪಿಸುವ ಮೂಲಕ, ಅದರ ಜೊತೆಯಲ್ಲಿ ಮೆಂಬರ್ಶಿಪ್ ಡ್ರೈವ್ಗಳು ಕೂಡ ಡಿಜಿಟಲ್ ಕ್ಯಾಂಪೇನ್ ಏನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ, ಅದು ಬೆಂಗಳೂರು ನಗರಕ್ಕೂ ಕೂಡ ವಿಸ್ತಾರಗೊಳಿಸಬೇಕು ಅಂತಕ್ಕಂಥದ್ದು ಇವೆರಡು ವಿಚಾರಗಳನ್ನ ಮುಂದಿಟ್ಟಿದ್ದೇವೆ. ಯಾರು ಸಂಘಟನೆಯಲ್ಲಿ ಅತಿ ಹೆಚ್ಚು ಈ ಟಾಸ್ಕ್ಗಳನ್ನ ಮಾಡಿ ಸಾಧನೆಯನ್ನು ಮಾಡ್ತಾರೆ ಅಂಥವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಮೂಹಿಕವಾದಂಥ ಒಂದು ಕಮಿಟಿಯನ್ನು ಮಾಡಿ ಸಾಮೂಹಿಕವಾದಂಥ ಒಂದು ತೀರ್ಮಾನದೊಂದಿಗೆ ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ಕಾರ್ಪೊರೇಷನ್ ಚುನಾವಣೆಗೆ ಅವಕಾಶ ಮಾಡಿಕೊಡ್ತೀವಿ. ಸರ್, ಒಂದಿಷ್ಟು ಪ್ರಣಾಳಿಕೆ ಅಂತ ಇರುತ್ತೆ, ಬೆಂಗಳೂರು ಅಭಿವೃದ್ಧಿಗೋಸ್ಕರ ಏನೆಲ್ಲ ಹಾಕ್ಕೊಂಡಿದ್ದೀವಿ? ಬೆಂಗಳೂರು ನಗರದಲ್ಲಿ ಕಳೆದ 3 ವರ್ಷದಿಂದ ಕಾಂಗ್ರೆಸ್ನವರು ಆಡಳಿತಕ್ಕೆ ಬಂದಾಗಿಂದ ನಾನಾ ರೀತಿಯಾದಂಥ ಸಮಸ್ಯೆಗಳು, ಕಸ ವಿಲೇವಾರಿ ಸಮಸ್ಯೆ ಇರ್ಬೋದು, ಅಥವಾ ರಸ್ತೆಯಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥ ಸಮಸ್ಯೆ ಇರ್ಬೋದು, ಅಥವಾ ಬಿ ಖಾತೆನ ಎ ಖಾತೆ ಮಾಡ್ತಕ್ಕಂಥದ್ದು, ಅದೆಂಥದ್ದು ಈ ಖಾತೆ ಮಾಡ್ತೀನಿ ಅಂತಕ್ಕಂಥದ್ದು, ಈ ರೀತಿ ನಾನಾ ಸಮಸ್ಯೆಗಳಿದೆ. ಇವೆಲ್ಲವೂ ಕೂಡ ನಿರಂತರವಾಗಿ ಜನ ಏನು ಎದುರಿಸ್ತಾ ಇದ್ದಾರೆ, ಇದೆಲ್ಲದರ ಕುರಿತು ನಾಳೆಯ ದಿನ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಿಚಾರವನ್ನು ನಾಳೆ ಸಮಾವೇಶದ ಮೂಲಕ ಹೇಳುವ ಮೂಲಕ ಜನರ ಜೊತೆ ನಾವಿರ್ತೇವೆ. 28 ಕ್ಷೇತ್ರವೂ ಕೂಡ ಒಂದು ಪಾದಯಾತ್ರೆಯನ್ನು ಕೂಡ
ಸಮಯ ಬಂದಂಥ ಸಂದರ್ಭದಲ್ಲಿ 28 ಕ್ಷೇತ್ರಗಳಿಗೂ ಕೂಡ ಹಮ್ಮಿಕೊಂಡು ಜನರ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ತೇವೆ. ಬಿಜೆಪಿ ಜೊತೆಗೆ ಮೈತ್ರಿ ಇದೆ, ಆಡಳಿತ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದಕ್ಕೆ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀರಿ? ಸಾಕಷ್ಟು ಮೇಕೆದಾಟು ಯೋಜನೆ ಆಯಿತು, ಬೆಂಗಳೂರು ಅಭಿವೃದ್ಧಿ ವಿಚಾರ ಇಟ್ಕೊಂಡಿಲ್ಲ. ಈಗ ಮೇಕೆದಾಟು ಯೋಜನೆ ನಾನು ಅನೇಕ ಬಾರಿ ಹೇಳಿದ್ದೀನಿ. ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮೇಕೆದಾಟನ್ನ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಪಾದಯಾತ್ರೆ ಮಾಡಿದ್ದವರೇ. ಹಂಗನ್ಬಿಟ್ಟು ನಮ್ಮ ಜವಾಬ್ದಾರಿ ಇಲ್ಲ ಅಂತ ನಾವು ನುಲುಚ್ಕೋತಾ ಇಲ್ಲ. ನಾವು ಹೇಳ್ತಕ್ಕಂಥದ್ದಿಷ್ಟೇ, ತಮಿಳುನಾಡಿನ ಮುಖ್ಯಮಂತ್ರಿಗಳು ಯಾರಿದ್ದಾರೆ, INDA ಮಿತ್ರಕೂಟ ಅಂದರೆ ಕಾಂಗ್ರೆಸ್ಸು ಕೂಡ ಆ ಒಂದು ಮಿತ್ರಕೂಟದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ತಮಿಳುನಾಡಿನ ಏನು DMK ಪಕ್ಷವೂ ಕೂಡ ಸೇರಿದೆ. ಅವ್ರ ಜೊತೆಲಿ ಕೂತು ಒಂದು NOCಯನ್ನು ತೊಗೊಂಡು ಬರಲಿ. ಈ ಕೂಡಲೇ ದೇವೇಗೌಡರು, ಕುಮಾರಣ್ಣ ಅವರು ನಮ್ಮ ಜವಾಬ್ದಾರಿ ಏನಿದೆ, ನಮ್ಮ ಪಕ್ಷದ ಜವಾಬ್ದಾರಿ, ಅದನ್ನು ನಾವು ನಿರ್ವಹಣೆ ಮಾಡ್ತೇವೆ.